ಬದುಕು ನಿರ್ಮಾಣಗೊಳ್ಳುವುದು ನಾವು ಮಾಡುವ ಕಾರ್ಯ, ಭಾವನೆಗಳು, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು. ಈ ಮೂರು ಬದುಕನ್ನ ರೂಪಿಸ್ತವ. ಈ ಮೂರು ಬದುಕಿನಿಂದ ಈ ಮೂರನ್ನ ಪ್ರತ್ಯೇಕಿಸಲಿಕ್ಕೆ ಆಗುವುದಿಲ್ಲ. ಬದುಕಂದ್ರೆ ಕೆಲಸ ಮಾಡೋದು, ಬದುಕ ಅಂದ್ರೆ ಪ್ರೀತಿಸೋ, ಬದುಕ ಅಂದ್ರೆ ಯೋಚನೆ ಮಾಡೋದು, ವಿಚಾರ ಮಾಡೋದು. ಮನುಷ್ಯ ತಿಳ್ಕೋಬೇಕು, ಮನುಷ್ಯ ಸಂತೋಷಿಸಬೇಕು, ಮನುಷ್ಯ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ವ್ಯಾಸ ಅಂತ ಒಬ್ರು ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಆಗ್ಬೋದು ಭಾರತ ದೇಶ. ಗೌತರ ಅವರ ಹೆಸರಿನಿಂದಿರುವಷ್ಟು ಗ್ರಂಥಗಳು ಯಾವ ಲೇಖಕರ ಹೆಸರಿನಲ್ಲಿಯೂ ಅಷ್ಟು ಸಾವಿರ ಸಾವಿರ ಮಾತುಗಳು, ಜೀವನದ ಎಲ್ಲ ಕ್ಷೇತ್ರಗಳ ವರ್ಣನೆಗಳು, ಮನುಷ್ಯನ ಮನಸ್ಸಿನ ಒಳ ಹೊರಗಿನ ಸುಂದರ ಚಿತ್ರಗಳು, ಜಾಗತಿಕ ಸತ್ಯಗಳು ಎಲ್ಲಾದರೂ ಕಾಣಬರ್ತಾ ಇದ್ರೆ ವ್ಯಾಸ ಕೃತಿಗಳು. ಬಹಳ ದೊಡ್ಡ ಮನುಷ್ಯ, ಅನುಭಾವಿ, ಜೀವನ ದರ್ಶನ ಮಾಡಿಕೊಂಡವ, ಸತ್ಯ ದರ್ಶನ ಮಾಡಿಕೊಂಡವ, ಅಂಥ ಶ್ರಮ ಅನುಭಾವಿ ವ್ಯಾಸ. ಆತ ಒಂದು ಬಹಳ ಸುಂದರ ಮಾತು ಹೇಳಿದ. ಮನುಷ್ಯನೇ, ಜಗತ್ತನ್ನ ಬೈಯೋದಕ್ಕಿಂತ ಒಂದು ಸಣ್ಣ ಚಲೋ ಕೆಲಸ ಮಾಡುವುದು ಸಾಕು. ನಿನ್ನ ಜೀವನ ಸಾರ್ಥಕ ಆಗ್ತದೆ. ಸಣ್ಣ ಕೆಲಸ ಮಾಡು. ಇಡೀ ಜಗತ್ತಿನ ತುಂಬ ಕಸ ಹರಿವೆದಂತ ನೀವು ಬಹಳ ಬೈಯೋದಕ್ಕಿಂತ, ಜೀವನದ ತುಂಬ ಬೈಯೋದಕ್ಕಿಂತ ಒಂದು ಕಸದ ಕಡ್ಡೆ ತೆಗೆದು ಹೀಗಿಡೋ, ಜೀವನ ಸಾರ್ಥಕ ಆಗ್ತದೆ. ಅದೇ ಮಾತನ್ನ ಯುರೋಪ್ ದೇಶದೊಳಗಿರುವ ಗ್ಲಾಯಿ ಸ್ಟೆವೆನ್ಸನ್ ಅಂತ ಒಬ್ಬ ಮಹಾನುಭಾವ ಆತ ಹೇಳ್ತಾನೆ, ಇಟ್ ಈಸ್ ಬೆಟರ್ ಟು ಲೈಟ್ ಎ ಸಿಂಗಲ್ ಕ್ಯಾಂಡಲ್ than to curse the darkness. ಆತ ಎಷ್ಟು ಸುಂದರ ಮಾತು ಹೇಳ್ತಾನೆ. ವ್ಯಾಸ ಏನು ಹೇಳ್ದ ಬಹಳ ಸಾವಿರ ವರ್ಷಗಳ ಹಿಂದೆ ಅದನ್ನು ಈ ಮನುಷ್ಯ ಹೇಳ್ದ. ಜಗತ್ತಿನ ಬುದ್ಧಿವಂತರು, ಜಗತ್ತಿನ ಅನುಭಾವಿಗಳು ಎಷ್ಟು ಸಮಸ್ತರದಲ್ಲಿ ಆಲೋಚನಾ ಮಾಡ್ತಾರೆ. ಸ್ಟೆವೆನ್ಸನ್ ಹೇಳ್ತಾನೆ, ಕತ್ತಲೆಯನ್ನು ಬೈಯೋದಕ್ಕಿಂತ, ಎಲ್ಲಾ ಕಡೆ ಹರವೆ ಮುತ್ತಿದಂತಹ ಕತ್ತಲೆಯನ್ನು ಬೈಯೋದಕ್ಕಿಂತ ಒಂದು ಸಣ್ಣದು ಮೇಣಬತ್ತಿ ಹಚ್ಚೋ ಸಾಕು, ಬೆಳಕಾಗ್ತದೆ ಜೀವನ. ಹಚ್ಚೊಂದು ಮೇಣಬತ್ತಿ, ಒಂದು ದೀಪ ಹಚ್ಚೋ ಸಾಕು, ನಿನ್ನ ಬದುಕ ಬೆಳಗ್ತದೆ. ಕತ್ತಲೆಯನ್ನು 100 ವರ್ಷ ಬೈದರೂ ಏನು ಉಪಯೋಗ? ಜಗತ್ತೆಲ್ಲ ಕೆಟ್ಟು ಹೋಗಿದೆ ಅಂತ ತಿಳ್ಕೊಂಡು ಬೈದರೆ ಉಪಯೋಗ ಏನದ? 1000 ವರ್ಷ ಬೈದರೆ ಏನು ಉಪಯೋಗ? ಮನುಷ್ಯನೇ, ಒಂದು ಸಣ್ಣ ಮೇಣಬತ್ತಿ ಹಚ್ಚಿಗೋ,
ನಿನ್ನ ಕಾಲ ಮುಂದೆ ಒಂದಷ್ಟು ಬೆಳಕು ಬೀಳ್ತದೆ. ನಿನ್ನ ಬದುಕೆಲ್ಲ ಬೆಳಕಿನಿಂದ ತುಂಬಿ ಹೋಗ್ತದೆ. ಒಂದು ಸಣ್ಣ ದೀಪ ಹಚ್ಚಲು ಅಂದ. ವ್ಯಾಸ ಹೇಳ್ದ, ಒಂದು ಕಸಕಡ್ಡಿ ತೆಗೆದಿಡು, ಜಗತ್ತು ಸುಂದರ ಆಗ್ತದೆ ಅಂತ. ಆತ ಹೇಳ್ದ, ಕತ್ತಲಿ ಯಾಕೆ ಬೈತೀಯ? ಒಂದು ಸಣ್ಣದೊಂದು ಕ್ಯಾಂಡಲ್, ಲೈಟ್ ಎ ಕ್ಯಾಂಡಲ್. It is better to light a single candle than to curse the darkness. ಕತ್ತಲೆ ಬೈಯೋದಕ್ಕಿಂತ ಮೇಣಬತ್ತಿ ಒಂದು ಹಚ್ಚು. ಎಷ್ಟು ಚಲೋ ಸಣ್ಣ ಸುಂದರ ಮಾತುಗಳು. ಬದುಕನ್ನ ಅದ್ಭುತಗೊಳಿಸೋದಕ್ಕ, ದಿವ್ಯಗೊಳಿಸೋದಕ್ಕ, ಪವಿತ್ರಗೊಳಿಸೋದಕ್ಕ ಇದಕ್ಕಿಂತ ಚಲೋ ಮಾತುಗಳಿದ್ದೇನಲ್ಲ. ಅದಕ್ಕೊಂದಿಷ್ಟು ಕೆಲಸ ಮಾಡಬೇಕು ಅಂತ ಗುರು ಶಿಷ್ಯನಿಗೆ. ಅದರಿಂದ ಒಳ್ಳೆಯದಾಗ್ತದೆ. We become just by performing just actions. We become temperate by performing temperate actions. We become brave by performing brave actions. ಏನು ಸುಂದರ ಮಾತುಗಳನ್ನ ಹೇಳ್ತಾರೆ. 2400 ವರ್ಷಗಳ ಹಿಂದೆ ಅಥೆನ್ಸ್ ದೇಶದೊಳಗೆ ಒಬ್ಬ ಅರಿಸ್ಟಾಟಲ್ ಅಂತಾಗಿ ಹೋದ. ಬಹಳ ದೊಡ್ಡ ತತ್ವಜ್ಞಾನಿ, ಜಗತ್ತಿನ ಯುರೋಪ್ ದೇಶದ ಅದ್ಭುತ ದೊಡ್ಡ ತತ್ವಜ್ಞಾನಿ. ಆತ ಎಲ್ಲ ವಿಜ್ಞಾನಗಳ ಪಿತಾಮಹ ಅಂತ ಅನಿಸಿಕೊಳ್ತಾನೆ. ಇಂಥ ಮಹಾನುಭಾವ ಅರಿಸ್ಟಾಟಲ್. ಆತ ಈ ಮಾತನ್ನು ಹೇಳ್ದ, ಮನುಷ್ಯನೇ, ನೀನು ಏನು ಆಗಬೇಕಂತೀಯೋ ಅದು ನಿನ್ನ ಕೆಲಸಗಳಿಂದ ಸಾಧ್ಯವೇ ವಿನಾ ಬರೀ ಸಂಕಲ್ಪದಿಂದ ಸಾಧ್ಯ ಅಲ್ಲ. ನೀನೇನು ಕೆಲಸ ಮಾಡ್ತಿ ಹಂಗಾಗ್ತಿ ನೋಡು. ಚಲೋ ಕೆಲಸ ಮಾಡ್ದಿ ಚಲೋ ಆಗ್ತಿ, ಕೆಟ್ಟ ಕೆಲಸ ಮಾಡ್ದಿ ಕೆಟ್ಟ ಆಗ್ತಿ, ಶೂರತನದ ಕೆಲಸ ಮಾಡಿದ್ರೆ ಶೂರನಾಗ್ತಿ. ಎಷ್ಟು ಚಲೋ. ಸಮಾಧಾನದ ಕೆಲಸಗಳನ್ನ ಮಾಡಿದ್ರೆ ಸಮಾಧಾನಿಯ. ನಾವು ಎಂಥ ಕೆಲಸ ಮಾಡ್ತೇವೆ ನಾವು ಹಂಗಾಗ್ತೀವಿ. ಹಾಡ್ಕೋತಿದ್ದೇವೆ, ಹಾಡುಗಾರಾಗ್ತೇವೆ. ಏನೂ ಇಲ್ಲ, ಬರೇ ಓದ್ದ, 1000 ಪುಸ್ತಕ ಓದ್ದ ಹಾಡಿನ ಮ್ಯಾಲ. ಹಾಡಿನ ಮ್ಯಾಲ 1000 ಪುಸ್ತಕ ಓದ್ದ, ಹಾಡಕ್ ಬರುದಿಲ್ಲ. ಹಾಡಿದ್ರ ಹಾಡಕ್ ಬರ್ತದೆ. ಈಸಿನ ಮ್ಯಾಲ 1000 ಪುಸ್ತಕ ಓದಿದ್ರೆ ಈಸ್ ಬರುದಿಲ್ಲ. ಅಲ್ಲೇ ಈಸ್ ಬರುದಿಲ್ಲ. ಎದರದರ ಮೇಲೆ ಜ್ಞಾನ ಮಾಡಿಕೊಂಡ್ರೆ ಬರುದಿಲ್ಲ. ಅರಿಸ್ಟಾಟಲ್ ಹೇಳ್ತಾನ, ಮಾಡಿದರೆ ಬರುತ್ತದೆ. ನಾವೇನು ಬಯಸ್ತೇವೆ ಅದನ್ನ ಆಗಬೇಕಾಗಿತ್ತು ಅಂದ್ರೆ ನಾವು ಅಂಥ ಕೆಲಸ ಮಾಡಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡಬೇಕು. ಸುಂದರ ಸುಂದರ ಸುಂದರವಾದ ಕೆಲಸಗಳನ್ನ ಮಾಡಬೇಕು ಮನುಷ್ಯ. ಅವಾಗ ಶಿಷ್ಯ ಹೇಳ್ತಾನೆ, ಕೆಲಸ ಹೆಂಗ ಮಾಡಬೇಕು ಗುರುಗಳೇ? ಹೇಗ ಮಾಡಿದರೆ ಕೆಲಸಗಳು ನಮ್ಮ ಜೀವನವನ್ನ ಉದಾತ್ತಗೊಳಿಸ್ತಾವ? ಹೇಗೆ ಮಾಡಿದರೆ ನಮ್ಮ ಕೆಲಸಗಳಿಂದ ನಮ್ಮ ಬದುಕಿನಲ್ಲಿ ಸಂತೋಷ ತುಂಬುತ್ತದೆ? ಪ್ರಶ್ನೆ. ಅವಾಗ ಗುರುಗಳು ಹೇಳ್ತಾರೆ, ನೋಡು, ಒಂದಿಷ್ಟು ಕೆಲವು ನಿಯಮಗಳನ್ನ ಪಾಲಿಸಬೇಕು. ಕೆಲಸ ಮಾಡಾಗ ಕೆಲವು ನಿಯಮ ಪಾಲಿಸಬೇಕು. ಕೆಲಸ ಏನೇ ಮಾಡು ಅದು ಸಮಸ್ಯೆ ಅಲ್ಲ, ಆದ್ರೆ ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ಗೊತ್ತಿರ್ಬೇಕಷ್ಟೇ. ಮೊದಲನೇದ್ದು ಆತ ಹೇಳ್ತಾನೆ, ನಿನ್ನೆ ಸ್ವಲ್ಪ ನೋಡೇವಿ. ಮೊದಲನೇದ್ದು ಮಾಡು, ಆದ್ರೆ ಸಿಕ್ ಹಾಕೋಬೇಡ. ಮಾಡು, ಆದ್ರೆ ಹೊಲಸು ಮಾಡ್ಕೋಬೇಡ. ಕೆಲಸ ಮಾಡು, ಕಸ ಗೂಡಿಸು.
ಆದ್ರೆ ಹೊಲಸದಾಗ ಬದುಕು ಬೇಡ. ಧೂಳು ಬೀಳಬಹುದು ಮೈ ಮೇಲೆ ಧೂಳು ಬೀಳಬಹುದು, ಕಸ ಬೀಳಬಹುದು. ಮತ್ತದನ್ನ ಸ್ವಚ್ಛಾಗಿ ತೊಳ್ಕೊಂಡು ಶಿಸ್ತಾಗಿರೋ ಕಸ ಕಾಯಿ ಬೀಳಂಗ ಮಾಡ್ಕೋಬೇಡ. ಕೆಲಸ ಮಾಡೋದದೆ, ಆದ್ರೆ ಬಹಳಷ್ಟು ಹಚ್ಕೋಬಾರ್ದು. ಎಷ್ಟು ಚಂದ ಒಂದು ಊರ ಹಳೇ ಕಾಲ, ಒಂದು ದೊಡ್ಡ ತೋಟದಲ್ಲಿ ಒಬ್ಬ ಮನುಷ್ಯ ದುಡ್ಯಾವ. ಆತ ತೋಟಿಗ ಬಹಳ ದುಡಿತಿದ್ದ. ಸುಮಾರು 30-40 ವರ್ಷಗಳ ಕಾಲ ದುಡಿದು ಬಂಜರ ಭೂಮಿಯೊಳಗ ಸುಂದರ ತೋಟ ಮಾಡಿದ್ದ. ಸುತ್ತಮುತ್ತ ಎಲ್ಲ ಒಣಭೂಮಿ. ಆ ದಾರಿಯಿಂದ ಯಾತ್ರಿಕರು ಹೋಗ್ತಾ ಇದ್ರು. ನೂರಾರು ಯಾತ್ರಿಕರು ಸಾಗಿ ಹೋಗ್ತಿದ್ರು. ಆದ್ರೆ ಎಲ್ಲಿಯೂ ಒಂದಿಷ್ಟು ನೀರ ಅವರಿಗೆ ಸಿಗ್ತಿರ್ಲಿಲ್ಲ, ಒಂದು ಹಣ್ಣ ತಿನ್ನಕ್ ಸಿಗ್ತಿರ್ಲಿಲ್ಲ. ಅಷ್ಟು ಬರಡಾದ ನಾಡ. ಅಂಥದ್ರಾಗ ಹೋಗಿ ಈ ಮನುಷ್ಯ ನೂರಾರು ಎಕರೆ ಭೂಮಿಯನ್ನ ಹದಗೊಳಿಸಿದ. ಬಿದ್ದ ಒಂದು ಹನಿ ನೀರು ಬಿಡ್ಲಿಲ್ಲ, ಬೆಳೆಸಿದ. ಅದ್ಭುತವಾದಂತಹ ಒಂದು ತೋಟ ಮಾಡಿದ. ಭಾರೇ ತೋಟ ನೋಡು, ಹಚ್ಚ ಹಸಿರ ಬರಡ ಭೂಮಿಯೊಳಗ ನಂದನ ವನ ತಯಾರಾಗಿತ್ತು. ಅದಕ್ಕಾಗಿ 40 ವರ್ಷ ಕಷ್ಟಪಟ್ಟಿದ್ದ ಮನುಷ್ಯ. ಬಂದ ಜನ ಎಲ್ಲ, ದಾರಿಯಿಂದ ಹೋಗ್ತಾ ಇರುವವರಿಗೆಲ್ಲ ಕರಿತಿದ್ದ, ಕೂಡಿಸ್ತಿದ್ದ, ನೀರು ಕೊಡ್ತಿದ್ದ, ಹಣ್ಣು ತಿನ್ನಕ್ ಕೊಡ್ತಿದ್ದ. ಅವ ಮಾಡೋ ಕೆಲಸ ಅಷ್ಟೇ. ಅವರೆಲ್ಲ ಕೊಂಡಾಡ್ತಿದ್ರು. ಅವಾಗವ ಹೇಳ್ತಿದ್ದ, ಇದು ನನ್ನ ತ್ವಾಟ ಅಲ್ಲ, ಇದು ದೇವರ ತ್ವಾಟ. ಇದು ನಂದಲ್ಲ, ಇದು ದೇವ್ರದು. ನೀವೇನ್ರ ಹೊಗಳೋದಿದ್ರೆ ಆ ದೇವರನ್ನ ಹೊಗಳ್ಕೊಳ್ಳಿ ಅಂದ. ಮಾಡ್ದ, ಹಚ್ಕೊಳ್ಳಿಲ್ಲ. ಎಷ್ಟು ಮಜಾ. ದೊಡ್ಡದೊಂದು ಶಿಲಾ ಬರ್ಸಿಟ್ಟ. ಇದು ದಿಸ್ ಇಸ್ ದ ಗಾರ್ಡನ್ ಡಿವೈನ್, ದಿಸ್ ಇಸ್ ದ ಡಿವೈನ್ ಗಾರ್ಡನ್. ಇದು ದೇವರಿಗೆ ಸಂಬಂಧಪಟ್ಟ ತೋಟ. ಇದು ನಿಮಗೆ ಸ್ವಾಗತ, ಬನ್ನಿ ಅಂದ. ನಾನೊಬ್ಬ ಬರೀ ಸೇವಕ. ನಾನು ಬೆಳೆಸಿದ್ದಲ್ಲ, ದೇವರು ಬೆಳೆಸ. ನಾನು ಸಹಾಯ ಮಾಡೇನೆ ಅಷ್ಟೇ. ನಾನೊಂದಿಷ್ಟು ನೀರು ತಂದು ಹಾಕಿದ್ದೇನೆ, ನಾನೊಂದಿಷ್ಟು ರಕ್ಷಣಾ ಮಾಡೀನಿ. ನಾನೇನು ಮಾಡಿಲ್ಲ. ಗಿಡ ತಾನೇ ಬೆಳೆದವ, ಹಣ್ಣು ತಾನೇ ಆಗ್ಯಾವ, ನೀರು ತಾನೇ ಬಿದ್ದದ. ನಾನೇನು ಮಾಡೇನಿ? ಏನೂ ಇಲ್ಲ. ಮುಗಿಲ ಏರಿ ಮೋಡಗಳು ಬಂದಾವ, ತಾನೇ ಸುರಿದಾವ. ನಾನೇನು ಮಾಡಿಲ್ಲ. ಮಹಾನುಭಾವರೇ, ಇದು ನಿಸರ್ಗದ ರಚನಾ, ಇದು ದೇವರ ಕಾಣಿಕೆ. ತಾನೇ ಮಾಡ್ಯಾನ. ಹಗಲ ರಾತ್ರಿ ದುಡ್ದಾನ. ದೇವರ ಕಾಣಿಕೆ ಇದ್ರೆ ಸುತ್ತಮುತ್ತ ಆಗಬೇಕಲ್ಲ. ಎಲ್ಲ ಬರಡದ ಇಲ್ಲಿ ಮಾಡ್ಯಾರ ಈ ಮನುಷ್ಯ, ಆದ್ರೆ ಹಚ್ಕೊಂಡೇ ಇಲ್ಲ. ಆಶ್ಚರ್ಯ, ಎಂಥ ಭಾವ ನೋಡು. ಮಾಡಬೇಕು, ಆದ್ರೆ ಹಿಂಗ ಮಾಡಬೇಕು. ಅದರಿಂದ ಏನಾಗ್ತದೆ? ಮನುಷ್ಯನ ಮನಸ್ಸು ಸಮಾಧಾನದಿಂದ ಇರ್ತದೆ. ಸಮಾಧಾನದಿಂದ. ಇದಕ್ಕೆ ನಿರ್ಲಿಪ್ತತೆ, ಮಾಡೋದು ನಿರ್ಲಿಪ್ತವಾಗಿರೋದು. ಬಹಳ ಸುಂದರವಾದಂತಹ ಕ್ರಮ ಇದು, ಬದುಕಿನ ಕ್ರಮ, ಮಾಡೋ ಕ್ರಮ. ಶಿಷ್ಯನೇ, ಚಲೋ ಕೆಲಸ ಮಾಡೋ, ಸಣ್ಣದೋ ದೊಡ್ಡದೋ ಮಾಡೋ, ಆದರೆ ಬಹಳ ಹಚ್ಕೊಳಕ್ ಹೋಗ್ಬೇಡ, ಬಹಳ ಮನುಷ್ಯನ ಹಾಕೊಳಕ್ ಹೋಗ್ಬೇಡ. ಮಾಡೋದದ ಎಷ್ಟು ಬೇಕು ಅಷ್ಟೇ ಹಚ್ಕೊಳ್ಳೋದದ, ಬಹಳಷ್ಟು ಹಚ್ಕೋಬೇಡ. ಎಷ್ಟು ಹಚ್ಕೋಬೇಕು?
ತೊಳ್ಕೊಳಿಕ್ಕೆ ಬರ್ಬೇಕು ಅಷ್ಟು ಹಚ್ಕೋಬೇಕು, ತೊಳಿಲಿಕ್ಕೆ ಬರ್ಲಾರ್ದಂಗೆ ಹಚ್ಕೋಬೇಡ. ಬಣ್ಣ ಹಚ್ಕೊಳ್ಳೋದಲ್ಲೇನೀಗ ಹಚ್ಕೋತಾರೆ, ಎಲ್ಲಾರು ಹಚ್ಕೋತಾರೆ. ಹೆಂಗ ಹಚ್ಕೋತಾರೆ? ತೊಳೆದ್ರೆ ಹೋಗ್ತದೆ, ತೊಳೆದ್ರೆ ಹೋಗ್ತದೆ. ಈ ಫಾಲ್ಗುಣ ಮಾಸದಾಗ ಹಚ್ಕೊಳ್ಳೋದಿಲ್ಲ, ಹೋಳಿ ಹಬ್ಬದಾಗ ಬಣ್ಣ ಹಚ್ಕೋತಾರೆ. ಬಣ್ಣ ಖಾಯಂ ಇರ್ತದೇನು? ಇಲ್ಲ. ಹೆಂಗ ಹಚ್ಕೋತಾರ ಅಂದ್ರೆ ನೀರ್ ಹಾಕಿದ್ರೆ ಅದು ಹೋಗಬೇಕು. ಉತ್ತರ ಭಾರತದಾಗ ಬಹಳ ಚಲೋ ಮಾಡ್ತಾರೆ, ಬರೀ ಪುಡಿ ಹಾಕ್ತಾರೆ ಅಷ್ಟೆ, ಜಾಡ್ಸಿದ್ರೆ ಹೋಗು. ಬಣ್ಣರೇ ಆಡಬೇಕು, ಆದ್ರೆ ಬಟ್ಟೆ ಹೊಲಸಾಗಬಾರ್ದ, ಮೈ ಹೊಲಸಾಗಬಾರ್ದ. ಬಣ್ಣ ಬಿದ್ದಿರಬೇಕು, ಜಾಡ್ಸಿರಬೇಕು, ಹಂಗಿರ್ಬೇಕು ಮನುಷ್ಯ. ಪ್ರಪಂಚನೂ ಹಂಗ. ಇವೇನ್ ನಾ ಮಾಡ್ತೇವಿ ಅಂತೇವಲ್ಲ, ಬಣ್ಣ ಇದ್ದಂಗೆ. ಬಣ್ಣ ಮೈ ಮೇಲೆ ಇರಬೇಕು, ಜಾಡ್ಸಿದ್ರೆ ಹೋಗಿರಬೇಕು, ತಣ್ಣಗೆ ಮಲ್ಕೊಳಿಕ್ಕಾಗಿರ್ಬೇಕು, ಹಂಗ ಬಣ್ಣ ಹಚ್ಚಿಕೊಂಡಿರ್ಬೇಕು, ಹಂಗ ಕೆಲಸ ಮಾಡಿರ್ಬೇಕು. ಇದು ಮೊದಲನೇ ಲಕ್ಷಣ. ಒಳ್ಳೆ ಕೆಲಸ ಮಾಡುವ, ಜೀವನವನ್ನ ಕಟ್ಟುವಂತಹ ಕೆಲಸ ಮಾಡುವ ಲಕ್ಷಣ ಯಾವುದು ಅಂದ್ರೆ ಈಗ ಮಾಡೋದದ ಆರಾಮಿರೋದು, ತಣ್ಣಗೆ ಮಲ್ಕೊಳಿಕ್ಕಾಗಬೇಕು. ಹಂಗ ಮಾಡಿ ನಿದ್ದಿ ಕೆಡಿಸ್ಕೊಂಡೇವಿ ಅಂದ್ರೆ ನಮಗೆ ಮಾಡಾಕ ಬಂದಿಲ್ಲ. ಅಷ್ಟು ಸಹಜವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಕೆಲಸ ಮಾಡಬೇಕು, ಇದು ಮೊದಲನೇ ಲಕ್ಷಣ. ಕೆಲಸ ಮಾಡಬೇಕು, ಹಚ್ಚಿಕೋಬಾರದು ಬಹಳ. ಆ ಬಳಿಕ ಎರಡನೇ ಲಕ್ಷಣ, ಕೆಲಸ ಮಾಡಬೇಕು ಆದ್ರೆ ಸಂತೋಷ ಪಡಿಬೇಕು, ಹಂಗ ಕೆಲಸ ಮಾಡಬೇಕು. ಸಂತೋಷದಿಂದ ಮಾಡಬೇಕು, ಸಂತೋಷಕ್ಕಾಗಿ ಕೆಲಸ ಮಾಡ್ತಾ ಇರಬೇಕು. ಯಾವುದೇ ಕೆಲಸ ನಮ್ಮ ಪಾಲಿಗೆ ಬಂದಿತ್ತಂದ್ರೆ ಅದನ್ನ ಹಿಂಗ ಮಾಡಬೇಕಲ್ಲ, ನನಗೊಂದಿಷ್ಟು ಆನಂದ ಆಗಬೇಕು. ಕೆಲಸ ಹೊರೆ ಆಗಬಾರದು. ಯಾವಾಗ ಕೆಲಸ ಹೊರೆ ಆಗ್ತದೆ, ಯಾವಾಗ ಆ ಕೆಲಸದಾಗ ನಮಗೆ ಪ್ರೇಮ ಇರುವುದಿಲ್ಲ, ಅವಾಗ ಕೆಲಸ ಹೊರೆ ಆಗ್ತದೆ. ಒಬ್ಬ ತಾಯಿ ಆಕೆ ಇನ್ನೇನು 1 ತಿಂಗಳ 2 ತಿಂಗಳ ಆಯ್ತು ಅಂದ್ರೆ ಆಕೆಗೆ ಒಂದು ಮಗು ಆಗೋದಿತ್ತು. ಬಡ ತಾಯಿ ದಿವಸ ತುಂಬಾ ಮನ್ಯಾಗೂ ದುಡಿಬೇಕಾಗ್ತಿತ್ತು. ಗಂಡ ಕೆಲಸಕ್ಕೆ ಹೋಗ್ತಿದ್ದ, ಮನ್ಯಾಗಿನ ಎಲ್ಲಾ ಕೆಲಸ ಈಕೆನೇ ಮಾಡಬೇಕಾಗ್ತಿತ್ತು. ಸಣ್ಣವಳು ಮಗಳು, ಇನ್ನೊಂದು 2 ತಿಂಗಳಕ್ಕೆ ತಾಯಿ ಆಗ್ತಾಳೆ. ಅಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಆ ಮಗು ಹುಟ್ಟುತ್ತದಲ್ಲ, ಅದಕ್ಕೊಂದಿಷ್ಟು ಬಟ್ಟೆ ಹೊಲಿತಾ ಇದ್ಲು, ಕೊಂಚಿಗೆ ಕುಲಾಯಿ ಹೊಲಿತಾ ಇದ್ಲು, ಅದಕ್ಕೊಂದು ಹಾಸಾಕ ಒದ್ಯಾಕ ದಿನಾಲು ಕೂತ್ಕೊಂಡು ಹೊಲಿತಾ ಇದ್ಲು. ಅವಾಗ ನೆರೆಮನೆಯ ಒಬ್ಬ ಮುಪ್ಪಿನ ಮುದುಕಿ ಬಂದು ಹೇಳಿದ್ಲು, ಏನು ಇಷ್ಟೆಲ್ಲಾ ಕಷ್ಟ ತಗೊಳ್ತೀಯಲ್ಲ, ದಿವಸ ತುಂಬಾ ದುಡಿಯೋದು, ಎಲ್ಲ ಅಡಿಗೆ ಮಾಡಬೇಕು, ಸ್ವಚ್ಛ ಮಾಡಬೇಕು, ನೀರು ತರಬೇಕು. ಆ ಬಳಿಕ ಇದನ್ನೆಲ್ಲ ಯಾಕೆ ಮಾಡಕತ್ತೀಯ? ಈ ಹೊಲಿಯೋದು ಮಾಡೋದು ನಾ ಮಾಡಿಕೊಡ್ತೀನಿ ಅಂದ್ಲು. ಅವಾಗ ಆ ತಾಯಿ ಹೇಳಿದ್ಲು, ಆಕೆಗೆ ಹೇಳ್ತಾಳ, ಅಜ್ಜಿಗೆ ಹೇಳ್ತಾಳ, ನೋಡು ಇದ್ಯಾವ ಹೊರೆ ಇದು? ಯಾಕೆ ಇದು ನನ್ನ ಮಗುವಿಗೆ ಮಾಡಕತ್ತೀನಲ್ಲ, ಅದ ಹೆಂಗ ಹೊರೆ ಆಗ್ತದೆ, ಇದು ಅದ ಹೆಂಗ ತಾಪ ಆಗ್ತದೆ ಹೇಳು, ಇದು ಹೆಂಗಾಗ್ತದೆ ಹೊರೆ? ನಾನೊಂದು ಹೆಜ್ಜೆ ಒಂದು ಸೂಜಿ ಈಗ ಸುಚ್ಚದೆ ಅಂದ್ರೆ, ಹೊಲ್ಯಾಕ್ ಶುರು ಮಾಡದೆ ಅಂದ್ರೆ ನನ್ನ ಕಣ್ಣೆದರಿಗಿರೋದು ಯಾವುದು? ಆ ಮಗು. ಆ ಮಗುವಿಗಾಗಿ ಇದು ಬಟ್ಟೆ, ಮಗುವಿಗಾಗಿ ಹಾಸಿಗೆ, ಮಗುವಿಗಾಗಿ ಹೊದಿಕೆ, ಮಗುವಿಗಾಗಿ ಬಟ್ಟೆ ಹೊಚ್ಕೊಳ್ಳೋದು, ಹಾಸಿಕೊಳ್ಳೋದು ಎಲ್ಲ. ಈ ಭಾವ ಇರುವುದರಿಂದ ಪ್ರೇಮ ಆ ಭಾರ ಆಗಿಲ್ಲದ, ಕೆಲಸ ಭಾರ ಆಗೋದಿಲ್ಲ. ಎಷ್ಟು ಹಗರ 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 ಆಗ್ತದೆ ನೋಡ್ಬೇಕು. ಯಾವ ಕೆಲಸ ನಮಗೆ ಭಾರ ಅನಿಸ್ತದೆ ಅದನ್ನ ನಾವು ಪ್ರೀತಿಸಿಲ್ಲ ಅಂತ ಅದರ ಅರ್ಥ ಅಷ್ಟೇ. ಕೆಲಸ ಮಾಡಬೇಕು, ಪ್ರೇಮ ಇರಬೇಕು. ಪ್ರೇಮ ಇತ್ತು ಅಂದ್ರೆ ಅವ್ರು ನಮಗೆ ಬಿರುದ ಕೊಡ್ಲಿ, ಇವ್ರು ನಮಗೆ ಪ್ರಶಸ್ತಿ ಕೊಡ್ಲಿ ಅಂತ ಅನಿಸೋದೇ ಇಲ್ಲದ. ಯಾಕೆ ಅನಿಸ್ತದ ನಮಗೆ? ಇಷ್ಟು ನಾವು ತ್ರಾಸ್ ತಗೊಂಡು ಮಾಡೇವಿ, ಇವ್ರ್ಯಾಕೆ ಪ್ರಶಸ್ತಿ ಕೊಡುದಿಲ್ಲ ಅನಿಸ್ತದ. ನಾವ ತ್ರಾಸ್ ತಗೊಂಡು ಒಳಕ್ ಅವ್ರ್ಯಾಕೆ ಕೊಡ್ತಾರ? ತ್ರಾಸ್ ಮಾಡ್ಕೊಂಡು ಮಾಡಬಾರದು,
ಸಂತೋಷದಿಂದ ಕೆಲಸ ಮಾಡಬೇಕಾಗ್ತದೆ. ಸಂತೋಷದಿಂದ ಕೆಲಸ. ಒಬ್ಬ ಮಗಳು ಹೊರಟಿದ್ದು ದಾರಿಯಿಂದ. ಆಕೆ ಸುಮಾರು 6-5 ವರ್ಷ ವಯಸ್ಸ, ಬಾಲಕಿ. ಆಕೆ ದಾರಿಯಿಂದ ಈಗ ಹೊರಟಿದ್ಲು. ಅಷ್ಟು ಸಶಕ್ತಳಲ್ಲ. ಆಕೆ ಕೈಯೊಳಗ ಒಂದು ಹುಡುಗಿತ್ತು. ಆಕೆ ತಮ್ಮಿತ್ತು. ಆ ತಮ್ಮ ಬಹಳ ದಪ್ಪ, ಅದು ವಜ್ಜೆ. ಆ ಹುಡುಗನ್ನ ಎತ್ಕೊಂಡು ಹೊರಟಿದ್ಲು ಆಕೆ ದಾರಿಯಿಂದ. ಕೆಳಂಗದ ಆಕೆ ಬಾಲಕಿ ತಾನು ಅಶಕ್ತಳಾದರೂ ಸಹಿತ ಆ ಭಾರವಾದ ಹುಡುಗನ್ನು ಹೊತ್ಕೊಂಡು ಹೊಂಟಿದ್ಲು. ಆಕೆಗೆ ಶಕ್ತಿಗೆ ಅದು ಜಾರತತ್ತು, ಮತ್ತದನ್ನ ಎತ್ತಿ ಹೊರತಿದ್ಲು. ಅವಾಗ ಎದುರಿನಿಂದ ಒಬ್ಬ ಸಂತ ಬಂದ. ಏನು ಮಗಳೇ, ಇದು ಬಹಳ ಭಾರ ಆಗ್ತದಲ್ಲ ನಿನಗೆ ಅಂದ. ಅವಾಗ ಮಗಳು ಹೇಳ್ತಾಳ, ಹಗ್ಯಾಕಂತೀರಿ? ಆಕೆ ಅವನ ತಮ್ಮ ನಮಗೆ ಅಂದ. ಅವ ನಮ್ಮ ತಮ್ಮ. ಭಾರ ಅಂತೀರಲ್ಲ ನೀವ, ಅವ ತಮ್ಮ. ತಮ್ಮಂದ ಬಳಕ ಭಾರ ಹೆಂಗಾಗ್ತದೆ? ಮತ್ತ ಆಗಿಲ್ಲೇನು ಭಾರ? ಆಗ್ಯದ. ಅನಿಸದೇನು? ಅನಿಸಿಲ್ಲ. ಇದು ಕರ್ಮ ಮಾಡೋ ರೀತಿ ಇದೆ. ಕೆಲಸ ಹೆಂಗ ಮಾಡಬೇಕು ಅಂದ್ರೆ, ಈ ಮಗಳು, ಈ ಬಾಲಕಿ ತನ್ನ ತಮ್ಮನ ಹೊತ್ತಂಗಿರ್ಬೇಕು. ಕೆಲಸ ಎಷ್ಟು ಮಾಡಿದರೂ ಸಹಿತ ಆಕೆಗೆ ಅದು ಭಾರ ಅನ್ಸೋದಿಲ್ಲ. ನಮಗೆ ಸ್ವಲ್ಪ ಕೆಲಸ ಮಾಡಿದ್ರು ಬಹಳ ಭಾರ ಅನಿಸ್ತದೆ. ಯಾಕೆ? ಕೆಲಸ ಒಲ್ಲಾಗಿರ್ತದೆ. ಒತ್ತಡಕ್ಕಾಗಿ ಕೆಲಸ ಮಾಡ್ತೇವೆ, ಯಾವುದೋ ಉದ್ದೇಶಕ್ಕಾಗಿ ಕೆಲಸ ಮಾಡ್ತೇವೆ, ಏನೋ ಒಂದಿಷ್ಟು ಪರಿಣಾಮಕ್ಕಾಗಿ ಕೆಲಸ ಮಾಡ್ತೇವೆ, ಸಂಪಾದನೆಗೆ ಕೆಲಸ ಮಾಡ್ತೇವೆ. ಕೆಲಸಕ್ಕಾಗಿ ಕೆಲಸ ಮಾಡದೇ ಇರೋದರಿಂದ, ಪ್ರೇಮ ಇಲ್ಲದರಿಂದ ಭಾರ ಆಗ್ತದೆ. ಒಂದು ಆಫೀಸ್ದಾಗ ಹೋಗಿ ಅವರು ಪಗಾರ ಕೊಡ್ತಾರೆ, ಪ್ರಶ್ನೆ ಇಲ್ಲ. ಆದ್ರೆ ಪಗಾರ ಬಂದೇ ಬರ್ತದೆ. ಅಲ್ಲಿ ಹೋಗಿ ಕೂತು 8 ತಾಸು ಪ್ರೇಮದಿಂದ ಕೆಲಸ ಮಾಡಿದ್ರೆ 100 ಕೆಲಸ ಮಾಡಿಬಿಡ್ಬೋದು. ಹಂಗಾಗುದಿಲ್ಲ. ಏನು ಬಂತಪ್ಪ ಅಂತ ಸಾವಕಾಶ ಆಫೀಸ್ಗೆ ಹೋಗೋದು, ಅಲ್ಲಿಂದ ಸಾವಕಾಶ ಫೈಲ್ ತೆಗಿಯೋದು. ಒಂದು ಫೈಲ್ ತೆಗಿಯೋದ್ರಾಗ 2 ಗಂಟೆ ಆಗಿರ್ಬೇಕು. ಹಂಗೆ ತೆಗಿಯೋದು. ಈಗೆಲ್ಲ ಮಾಡೋದ್ರಿಂದ ದೇಶ ಹೆಂಗ್ ಕಟ್ಟೋದು, ನಮ್ಮನ್ನ ನಾವು ಕಟ್ಕೊಳ್ಳೋದು ಹೇಗೆ? ಪಗಾರ ತಗೊಳಗ ಎಷ್ಟು ಉತ್ಸಾಹ, ಕೆಲಸ ಮಾಡ ಎಂಥ ನಿರುತ್ಸಾಹ. ಇಂಥ ನಾವು ನಮ್ಮ ಜೀವನವನ್ನು ಸುಂದರ ಹೆಂಗ ಮಾಡ್ಕೋಬಲ್ಲಿವಿ? ಹೆಂಗ ಸುಂದರ ಮಾಡೋದು? ಪಗಾರ ಬರಾಗ ಏನದೆಲ್ಲ ಆ ದಿವಸ ಏನು ನೆನಪಾಗುದಿಲ್ಲ. ಮನೆ ಬಿಟ್ಟ ಆ ದಿವಸ 10 ಗಂಟೆಗೆ ಆಫೀಸ್ಗೆ ಬರೋ ಮನುಷ್ಯ 9ವರೆಗೆ ಆಫೀಸ್. ಇವೆಲ್ಲ ನೋಡಿದ್ರೆ ನಮ್ಮ ಜೀವನ ಎಷ್ಟು ವಿಚಿತ್ರವಾಗಿ ಸಾಗಿದೆ. ಕರ್ಮ ಮಾಡ್ತೇವಿ, ಆದ್ರೆ ಅದು ನಮಗೆ ಕರ್ಮ ಭಾರ ಆಗಿದೆ. ಭಾರ ಆಗುವಂಗ ಕರ್ಮ ಮಾಡಿದರೆ ಆ ಕರ್ಮ ಮಾಡಕ್ ನಮಗ ಬಂದಿಲ್ಲ ಅಂತ ಗುರು ಹೇಳ್ದ ಶಿಷ್ಯನಿಗೆ. ಶಿಷ್ಯನೇ, ಕರ್ಮ ಮಾಡೋದೊಂದು ಕಲಾ ಅದನು, ಅದನ್ನ ಹಗರ ಮಾಡ್ಕೋಬೇಕು. ನಮ್ಮದ ಇತ್ತು ಅಂದ್ರೆ ಎಷ್ಟು ಮಜಾದಾಗ ಮಾಡ್ತಿದ್ದೇವಿ, ಎಷ್ಟು ಪ್ರೇಮದಿಂದ ಮಾಡ್ತಿದ್ದೇವಿ, ಎಷ್ಟು ಹಗರ ಆಗ್ತಿತ್ತು ಕೆಲಸ. ಅಷ್ಟು ಮಂದಿದಿದ್ರೆ ಹಗರ ಆಗೋದಿಲ್ಲ. ಯಾಕೆ? ಅದ ನಮ್ಮದಲ್ಲ ಅಂತ ಭಾವ. ನಮಗದ್ರಾಗ ಪ್ರೇಮ ಇರುವುದಿಲ್ಲ. ಅದೇ ಕೆಲಸ, ಮನೆ ಕೆಲಸ, ಹೊಲದ ಕೆಲಸ, ಆಫೀಸ್ ಕೆಲಸ, ಶಾಲಿ ಕೆಲಸ, ಕೋರ್ಟ್ ಕೆಲಸ ಅತಿ ಪ್ರೇಮದಿಂದ ಮಾಡಿದರೆ ಸಂತೋಷ ಸಿಗ್ತದೆ, ಪಗಾರ ಸಿಗ್ತದೆ. 2 ಲಾಭ ಅಲ್ಲೇನು? 2 ಲಾಭ ಅಲ್ಲೇ. ಈಗ ನಾವು ಸಂತೋಷ 1 ತಿಂಗಳ ತನಕ ಕೆಲಸ ಮಾಡ್ತೇವಿ, ಸಂತೋಷ ಕಳ್ಕೊಂಡು 1 ದಿವಸದ ಪಗಾರ ತಗೋತೀವಿ. 1 ಲಾಭ ಆಗ್ಯದ, 30 ದಿವಸದ ಹಾನಿ ಆಗ್ಯದ. ನಮ್ಗೆ ಅಷ್ಟು ಪ್ರೇಮ. ಕೆಲಸ ಹಗರಾಗಬೇಕಾಗಿತ್ತು ಅಂದ್ರೆ
ಪ್ರೇಮದ ಅಂಶ ಕೂಡಬೇಕಾಗ್ತದೆ. ಸಂತೋಷದಿಂದ ಕೆಲಸ ಮಾಡಿದರೆ ಕೆಲಸ ಬಹಳ ತೀವ್ರ ಆಗ್ತದೆ, ಕೆಲಸ ಅದು ಕಲಾತ್ಮಕವಾಗ್ತದೆ, ಚಲೋ ಕೆಲಸ ಆಗ್ತದೆ. ನಮಗೆ ತೃಪ್ತಿ ಕೊಡಬೇಕಲ್ಲ, ಕೆಲಸ ಹಂಗ ಮಾಡಬೇಕು. ಇದು ಎರಡನೆಯ ಲಕ್ಷಣ, ಒಳ್ಳೆ ಕೆಲಸ ಮಾಡುವ ಎರಡನೆಯ ಲಕ್ಷಣ. ಇದ ಪ್ರೇಮದಿಂದ ಕೆಲಸ ಮಾಡಬೇಕು. ನೋಡು ಶಿಷ್ಯನೇ, ಸುಮ್ಮನೆ ಅರಣ್ಯದಾಗ ನೋಡು, ನಿಸರ್ಗದಾಗ ನೋಡು, ಎಷ್ಟು ಪ್ರೇಮದಿಂದ ಕೆಲಸ ಮಾಡ್ತಾವ. ಸುಮ್ಮನೆ ತಾವು ನೋಡುವಂಗದ ಎಷ್ಟು ಪ್ರೇಮದಿಂದ ಮಾಡ್ತಾವ. ಪ್ರಾಣಿಗಳು, ಪಶುಗಳು, ಪಕ್ಷಿಗಳು ಅವು ಕೆಲಸ ಮಾಡ್ತಾವ, ಎಷ್ಟು ಮಜಾ ಮಾಡ್ತಾವ. ಒಂದು ಗೂಡು ಕಟ್ತಾವ. ಇರಿಬಿಗಳು ಹೊತ್ತು ಹೊತ್ತು ಕಟ್ತಾವ, ಇಷ್ಟಿಷ್ಟ ಇರ್ತಾವ, ಇಷ್ಟ ಇರ್ತಾವ. ಏನು ಉತ್ಸಾಹ, ಎಂಥ ಉತ್ಸಾಹ. ಒಂದರೆ ಇರಿಬೆ ತಕರಾರ ಮಾಡೋದು ನೀವು ಬೇಕಾದ್ರೆ ನೋಡಿ. ಅಲ್ಲಿ ಹೊತ್ತಿನ ಇರಿಬೆಗಳು, ಸಾವಿರ ಸಾವಿರ ಲಕ್ಷ ಲಕ್ಷ ಇರಿಬೆಗಳು, ಏನು ಓಡಾಟ, ಎಂಥ ಓಡಾಟ. ಒಂದಿಷ್ಟು ಇರ್ತಾವ, ಒಂದು ಗುಡ್ಡದಷ್ಟು ಹೊರಗೆ ತಂದಿರ್ತಾವ, ಇಷ್ಟಿಷ್ಟೇ ತಂದಿರ್ತಾವ. ಯಾವಾಗ ಊಟ ಮಾಡ್ತಾವೋ, ಯಾವಾಗ ನೀರು ಕುಡಿತಾವೋ, ಯಾವಾಗ ವಿಶ್ರಾಂತಿ ತಗೋತಾವೋ, ಹಗಲ ರಾತ್ರಿ ಕೆಲಸ ಮಾಡಿದರೂ ಒಂದರಾಗ ಸಹಿತ ಒಂದ ಇರುವೆಯ ಕಾಲು ಸಹಿತ ನಿಧಾನವಾಗಿರೋದಿಲ್ಲ. ಎಷ್ಟು ಓಡ್ತಿರ್ತಾವ, ಹುರುಪು ಎಷ್ಟಿರ್ತದ. ಯಾಕೆ? ಪ್ರೇಮದಿಂದ ಮಾಡ್ತಾವ. ಏನು ಪ್ರೇಮ ಮನುಷ್ಯಾಗ! ಅಷ್ಟು ಬಿಟ್ರೆ ಪ್ರಾಣಿಗಳಲ್ಲಿ ಎಲ್ಲಾ ಒಳ್ಳೆ ಉತ್ಸಾಹದಿಂದ ಇರ್ತಾವ. ಬಹುತರ ನಮ್ಮಲ್ಲೇ ಸ್ವಲ್ಪ ತೊಂದರೆಗಳು ಶುರುವಾಗ್ಯಾವ. ಯಾಕೆ? ನಾವೇನ್ ತಿಳ್ಕೊತೇವಿ, ಕೆಲಸ ಮಾಡೋದಂದ್ರೆ ಬಹಳ ಕಡಿಮೆ, ಗಳಿಸೋದಂದ್ರೆ ಬಹಳ ದೊಡ್ಡದು. ಅಲ್ಲೇ ಕೆಲಸ ನಮಗೆ ಬಹಳ ಕಡಿಮೆ, ಬಹಳ ಅದು ಸಣ್ಣದ, ಗಳಿಕೆ ಬಹಳ ದೊಡ್ಡದು. ಇದು ನಿಸರ್ಗದೊಳಗಿಲ್ಲ. ನಿಸರ್ಗದೊಳಗೆ ಎಷ್ಟು ಕೆಲಸ ಅಷ್ಟು ಗಳಿಕೆ. ಈ ಕೆಲಸ ಎಷ್ಟು ಸುಂದರವೋ ಅಷ್ಟು ಗಳಿಕೆಯ ಫಲ ಸುಂದರವಾಗಿರ್ತದೆ. ಒಂದೇ ಹಣ್ಣ ಬರಲಿ, ನಾನೇ ಮಾಡಿಕೊಂಡದ್ದು ಎಷ್ಟು ಮಜಾ ಇರ್ತದೆ. ಒಬ್ಬ ತಾಯಿ ತನ್ನ ಹಿತ್ತಲಾಗ ಮಾಡ್ತಿದ್ದಿಲ್ಲ, ಈಗ ಹಳ್ಳ್ಯಾಗ ಮಾಡ್ತಾರೆ, ಇನ್ನೂ ಮಾಡ್ತಾರೆ. ಮೊದಲು ಮಾಡ್ತಿದ್ರು. ನೂರಾರು ವರ್ಷಗಳ ಹಿಂದೆ ನಮ್ಮ ಹಿತ್ತಲಾಗ ತಾಯಂದಿರು ಒಂದಿಷ್ಟು ಹಂದ್ರ ಹಾಕಿ ಅದರಾಗ ಬಳ್ಳಿ ನೆಡ್ತಿದ್ರು, ಬಳ್ಳಿ ಹರುತಿದ್ರು. ಹೀರಿಕಾಯಿ, ಪಡವಲಕಾಯಿ ಎಲ್ಲ ಅದನ್ನೆಲ್ಲ ಹರುತಿದ್ರು. ಅದಕ್ಕೆ ತಾವೇ ತಂದು ನೀರು ಹಾಕ್ತಿದ್ರು, ಬಚ್ಚಲ ನೀರ ಬಿಡ್ತಿದ್ರು, ಮುಸುರಿ ನೀರ ಹಾಕ್ತಿದ್ರು. ಒಂದು ಕಾಯಿ ಹಿಂಗ ಬಂತು ಅಂದ್ರೆ ಏನ್ ಆನಂದವಾಗಿ ತಿನ್ನವ್ರದ, ಎಷ್ಟು ಸಂತೋಷ. ಮತ್ತ ಅಷ್ಟೇ ಮಾಡ್ತಿದ್ದಿಲ್ಲ, ಅದನ್ನ ಸುತ್ತಮುತ್ತ ನೆರೆ ಹೊರೆಯವರಿಗೆ ಇದು ನಮ್ಮ ಗಿಡದಾಗ ಬೆಳೆದದ್ದು ಅಂತ ಕೊಟ್ಟು ಸಂತೋಷ ಪಡಿಸ್ತಿದ್ರದ. ಯಾಕೆ? ಅವರು ಪ್ರೇಮದಿಂದ ಬೆಳೆಸಿದ್ದು. ನಾವು ಇಷ್ಟು ತರ್ತೇವಿ, ಸಂತೋಷ ತಂದು ಒಗೆದಿರ್ತೇವೆ ಮೂಲ. ಯಾಕೆ? ಆ ರುಚಿ ಬೇರೆ, ಈ ರುಚಿ ಬೇರೆ. ಮಾಡಿ ಸಂತೋಷದಿಂದ ಮಾಡಿ ಪಡೆದ ರುಚಿನೇ ಬೇರೆ, ತಾನಾಗೆ ಬಂದು ಬಿದ್ದದ್ದರ ರುಚಿನೇ ಬೇರೆ. ಬಹಳ ಭಿನ್ನವಾಗ್ತದೆ ನಮ್ಮ ಜೀವನ. ನಾವೇ ಸಂತೋಷದಿಂದ ತುಂಬಬೇಕು, ನಾವೇ ಅಸಂತೋಷದಿಂದ ತುಂಬಿಕೊಳ್ತಾ ಇದ್ದೀವಿ. ಹೇಗೆ ಕೆಲಸ ಮಾಡೋದಂತೂ ಮಾಡೋದಲ್ಲ, ಕೆಲಸ ಮಾಡದೆ ಇರ್ಲಿಕ್ಕೆ ಆಗ್ತದೇನೋ? ಎಲ್ಲರೂ ಕೆಲಸ ಮಾಡಬೇಕು, ಆದ್ರೆ ಮಾಡೋದೇ ಅದ ಅಂದ ಬಳಕ ನಮಗೆ ಹಿಡಿಸ್ಲೇಬೇಕಾರ ಬಿಡ್ಲಿ. ಮಾಡಬೇಕಾಗ್ಯದಂದಾಗ ಉತ್ಸಾಹದಿಂದ ಪ್ರೇಮದಿಂದ ಮಾಡಿಬಿಟ್ರೆ ಎಷ್ಟು ಮಜಾ ಇರ್ತದೆ ಈ ಜಗತ್ತಿನಾಗ. ಪತಂಜಲ ಬಹಳ ದೊಡ್ಡ ಸಂತ, ಮಹಾಯೋಗಿ, ಜಗತ್ತಿನ ಮೊಟ್ಟ ಮೊದಲನೆಯ ಯೋಗ ಗ್ರಂಥವನ್ನು ನಿರ್ಮಾಣ ಮಾಡಿದ ಮಹಾನುಭಾವ. ಬಹಳ ಅದ್ಭುತವಾದಂತಹ ಸೂತ್ರಗಳನ್ನ ಕೊಟ್ಟ ಆ ಪತಂಜಲ ಕರ್ಮಯೋಗದ ಬಗ್ಗೆ ಹೇಳ್ತಾನೆ. ಕೆಲಸ ಹೆಂಗ ಮಾಡಬೇಕು, ಸತು ದೀರ್ಘಕಾಲ, ನೈರಂತರ್ಯ, ಆಸತ್ಕಾರ,
ಆ ಸೇವಿತ ಏನ ನೇಮಗಳನ್ನ ಹಾಕ್ತಾನೆ, ಒಂದೊಂದು ಸುಂದರ ನೇಮ. ಅದ್ರಾಗು ಸುಮ್ಮನೆ ಒಂದ್ ಇದ್ರಾಗದ, ನಾವು ಆಗಲೇ ನೋಡ್ದೇವಲ್ಲ. ಆ ಸೇವಿತ ಉತ್ಸಾಹದಿಂದ ಮಾಡಬೇಕು ಅಂದ್ರೆ ಯೋಗ ಆಗ್ತದೆ. ಏನು ನಾವು ಮಾಡುವ ಕೆಲಸಗಳೆಲ್ಲವೂ ಯೋಗದ ಕಾರ್ಯಗಳಾಗ್ತವ, ಕರ್ಮಯೋಗವಾಗ್ತದೆ, ಕಾಯಕ ಯೋಗವಾಗ್ತದೆ. ಕೆಲಸ ಮಾಡೋದು ಯಾವುದೇ ಇರಲಿ, ಅದ ಮಸ್ತಾಗಿ ಆನಂದವಾಗಿ ಒಂದು ಮಗುವನ್ನ ಹೊಲಸಾಗಿರ್ತದ, ಅದು ಹೊರಗೆ ಓಡಾಡಿ ಬಂದು ರಾಡ್ಯಾಗಿ ಓಡಾಡಿ ಬಂದು ಹೊಲಸಾಗಿರ್ತದೆ. ತಾಯಿ ಅದನ್ನ ತೊಳಿತಿರ್ತಾಳೆ, ಎಷ್ಟು ಅದ್ರಾಗ ತನ್ಮಯ ಆಗಿರ್ತಾಳೆ. ಒಂದೀಟ ಬೇಸಾರ ಮಾಡ್ಕೊಳ್ಳಾರ್ದಂಗ ಏನ್ ಆನಂದ, ಎಂಥ ಆನಂದ. ಆದ್ರೆ ಒಬ್ಬ ನರ್ಸ್ ಮಾಡ್ತಾಳ, ಸ್ವಲ್ಪ ಬದಲಾವಣೆ ಆಗೋದಿಲ್ಲ, ಸ್ವಲ್ಪ, ಬಹಳಲ್ಲ, ಸ್ವಲ್ಪ ಬದಲಾವಣೆ. ಆಕೆ ನಕ್ರ ಅದು ನರ್ಸಳ ನಗುವೇ ವಿನ ತಾಯಿಯ ನಗು ಇರುವುದಿಲ್ಲ. ಅಲ್ಲೇ ತಾಯಿ ಅಂತ ನರ್ಸ್ ಇರ್ಬೋದು, ಆ ಪ್ರಶ್ನೆ ಬೇರೆ. ಆದ್ರೆ ಸಾಮಾನ್ಯವಾಗಿ ಹಂಗಿರುವುದಿಲ್ಲ, ಸ್ವಲ್ಪ ಬದಲಾವಣೆ ಆಗ್ತದೆ. ಯಾಕೆ? ಉತ್ಸಾಹ. ಇದು ನಂಬುದು ಅನ್ನುವ ಭಾವ ಬಂತು ಅಂದ್ರೆ, ಈ ದೇಶ ನಂಬುದು ಅಂತ ಅನ್ನುವ ಭಾವ ಬಂದ್ರೆ ನಮ್ಮ ಕೆಲಸ ಚುರುಕಾಗ್ತಾವ, ನಮ್ಮ ಕೆಲಸಗಳು ಸುಂದರ ಆಗ್ತಾವ, ನಮ್ಮ ಕೆಲಸಗಳು ನಮಗೆ ಸಂತೋಷ ಕೊಡ್ತಾವ ಮತ್ತು ದೇಶಕ್ಕ ಬೆಲೆ ತರ್ತಾವ. ಅಂಥ ಕೆಲಸಗಳು ಸುಮ್ಮನೆ ಮಾಡೋದು, ಚಲೋ ಕೆಲಸ ಮಾಡೋದು, ಪ್ರೇಮದಿಂದ ಮಾಡೋದು, ಉತ್ಸಾಹದಿಂದ ಮಾಡೋದು. ಸತೋ ದೀರ್ಘಕಾಲ, ನೈರಂತರ್ಯ, ಆಸತ್ಕಾರ, ಆಸೆ. 4 ಲಕ್ಷಣ ಹೇಳ್ಯಾನ. 4 ಲಕ್ಷಣದಾಗ ಮೊದಲನೇ ಲಕ್ಷಣ, ಕೊನೆಯ ಲಕ್ಷಣ ಆಸೇವಿತ, ಉತ್ಸಾಹದಿಂದ ಮಾಡು. ಪತಂಜಲ ಮಹಾಮುನಿ ಜೀವನವನ್ನ ಹೆಂಗ್ ಕಟ್ಟಬೇಕು ಅನ್ನೋದಕ್ಕಾಗಿ ಪತಂಜಲ ಅದ್ಭುತವಾದಂತಹ ಸೂತ್ರಗಳನ್ನು ರೂಪಿಸಿದ. ಅದರಾಗಿ ಇದು ಒಂದು ಸೂತ್ರ, ಸುಮಾರು 200 ಸೂತ್ರಗಳಲ್ಲಿ ಇದು ಒಂದು ಸೂತ್ರ. ಆ ಸತ್ಕಾರ, ಆ ಸೇವಿತ. ಸ್ವಲ್ಪ ಸಮಾಧಾನ ಇರಲಿ, ಹುರುಪಿನಿಂದ ಮಾಡು, ಬೇಜಾರು ಮಾಡ್ಕೋಬೇಡ. ಯಾಕೆ? ಕೆಲಸ ಅದ. ಕೆಲಸ ಬಿಟ್ಟು ಏನು ಮಾಡಾವ? ಕೆಲಸನೇ ಇಲ್ಲದ ಬಳಿಕ ಜೀವನ ಹೇಗ? ವಿಚಾರ ಮಾಡು. ನಿಸರ್ಗದೊಳಗೆ ನೋಡು, ಯಾವುದು ದುಡಿಯೋದಿಲ್ಲ. ಇಡೀ ಜಗತ್ತ ಕೆಲಸದ ಮೇಲೆ ನಿಂತದೆ ವಿನಃ, ಅದು ಉತ್ಸಾಹದ ಕೆಲಸದಾಗ ನಿಂತದೆ ವಿನಃ ನಿಷ್ಕ್ರಿಯತೆಯ ಮೇಲೆ ನಿಂತ. ಅದಕ್ಕೆ ಮಾಡು. ನೀನು ಸಂತೋಷಕ್ಕಾಗಿ ಮಾಡದೆ ಅಂದ್ರೆ ಯಾರು ಮಾಡ್ತಾರ ಬಿಡ್ತಾರ ಪ್ರಶ್ನೆ ಇಲ್ಲ. ಜಗತ್ತೆಲ್ಲ ಕತ್ತಲಾಗಿರ್ಬೋದು, ನಾವೊಂದಿಷ್ಟು ಮೇಣಬತ್ತಿ ಹಚ್ಚಿಕೊಂಡಿರೋದು. ಊರೆಲ್ಲ ವಲಸಾಗಿರ್ಬೋದು, ನಾವೊಂದಿಷ್ಟು ನಮ್ಮನೆ ಸ್ವಚ್ಛ ಸುಂದರ ಮಾಡಿರೋದು. ಎಷ್ಟು ಮಜಾ. ದೇಶ ಕೆಟ್ಟಿರಬಹುದು, ನಮ್ಮೂರು ನಾವು ಸುಧಾರಿಸಿಕೊಂಡಿರೋದು. ಎಷ್ಟು ಚಲೋ. ಸಣ್ಣ ಸಣ್ಣ ಸಂಗತಿಗಳು ಹೆಂಗ್ ಕಟ್ಟುತ್ತಾವ, ಸಣ್ಣ ಸಂಗತಿಗಳನ್ನು ಉಪೇಕ್ಷೆ ಮಾಡಿದರೆ ಹೆಂಗ ದೇಶ ಹಾಳಾಗ್ತದೆ. ದೇಶ ಹಾಳ. ಇದು ಯೋಗ. ಇದಕ್ಕೆ ಕರ್ಮಯೋಗ ಅಂತ ಕರಿತೇವೆ, ಅಥವಾ ಕರ್ಮ ವಿಕಾಸ. ಇದು ಕಾಯಕ ಅಂತ ಶರಣರು ಕರೆದರು. ಸುಂದರ ಕ್ರಿಯೆಗಳಿವೆಲ್ಲ. ಇದು 2ನೆಯ ಲಕ್ಷಣ. ಇದು 3ನೆಯ ಲಕ್ಷಣ. ಮೊದಲನೇದ್ದು ಕೆಲಸ ಮಾಡಬೇಕು, ನಿರ್ಲಿಪ್ತವಾಗಿ ಕೆಲಸ ಮಾಡಬೇಕು. 2ನೇದ್ದು ಪ್ರೇಮದಿಂದ ಕೆಲಸ ಮಾಡಬೇಕು. 2ನೇ ಲಕ್ಷಣ. ಎಷ್ಟು ಚಲೋ ಲಕ್ಷಣ. ಸುಮ್ಮನೆ ಅದ ಹಾಡೋದ ಇರಲಿ, ಬರೆಯೋದ ಇರಲಿ,
ಒಂದು ಸಣ್ಣ ಕಾರ್ಯ ಮಾಡೋದೇ ಇರಲಿ, ಏನೇ ಮಾಡಿರೋಣ, ನಮಗಾಗಿ ಕೆಲಸ ಅಥವಾ ದೇಶಕ್ಕಾಗಿ ಕೆಲಸ, ನನಗಾಗಿ ಕೆಲಸ ಅಥವಾ ಕುಟುಂಬಕ್ಕಾಗಿ ಕೆಲಸ, ಯಾವುದೇ ಕೆಲಸ ಇರಲಿ, ಮಾಡೋ ಪ್ರಸಂಗ ಬಂತು ಅಂದ್ರೆ ಅಷ್ಟು ಚಂದ ಮಾಡೋದು. ಆ ಬಳಿಕ ಗುರು ಇನ್ನೊಂದು ಹೇಳ್ತಾನೆ, ನೋಡಪ್ಪ, ಮಾಡಬೇಕು, ಹಚ್ಕೋಬಾರದು ಮೊದಲನೇದ್ದು. ಆ ಬಳಿಕ ಪ್ರೀತಿಯಿಂದ ಮಾಡಬೇಕು, ಉತ್ಸಾಹದಿಂದ ಮಾಡಬೇಕು. ಇನ್ನೊಂದು ಸಣ್ಣ ಲಕ್ಷಣ ಹೇಳ್ತೇನೆ, ಮತ್ತು ಚಂದ ಮಾಡಬೇಕು. ಅದು ಮೂರನೇದ್ದು ಕೌಶಲ್ಯ, ಕುಶಲತೆಯಿಂದ ಮಾಡಬೇಕು. ಏನು ಮಾಡ್ತೇವಿ ಅದ್ರಾಗ ಕೌಶಲ್ಯ ವ್ಯಕ್ತ ಆಗಬೇಕಾದ. ಈಗ ಇಲ್ಲಿ ಹೂವ ತಂದಿಟ್ಟಾರೆ, ತಂದು ಒಗದು ಹೋದ್ರೂ ನಡೀತದೆ, ಚಂದಾಗಿ ತಂದು ಹೊಂದಿಸಿಟ್ರೂ ನಡೀತದೆ, ನಡೀತಿಲ್ಲ? ಅಲ್ಲಿ ತಂದು ಹಿಂಗ ಒಗದು ಹೋಗ್ಲಿಕ್ಕೆ ಬರ್ತದೆ. ಆದ್ರೆ ಅವ್ರು ಹಂಗ ಮಾಡಿಲ್ಲ, ಅದನ್ನ ಚಂದಾಗಿ ಒಂದು ಕೂಡಿ ಕೂಡಿ ಇಟ್ಟು ಶಿಸ್ತಾಗಿ ಹಿಂಗ್ ಮಾಡಿದ್ದಾರೆ. ಇದು ಕಲಾ. ಕೆಲಸ ಮಾಡಬೇಕು, ಹೆಂಗರೆ ಕೆಲಸ ಮಾಡಬಾರದು, ಆ ಕೆಲಸದಲ್ಲಿ ಸೌಂದರ್ಯ ತುಂಬಬೇಕು, ಹಂಗೆ ಕೆಲಸ ಮಾಡಬೇಕು. ಅದೊಂದು ಕಲಾತ್ಮಕವಾಗಿರಬೇಕು. ಬಟ್ಟೆ, ಈಗ ನಾವೆಲ್ಲ ಸ್ವಚ್ಛ ಮಾಡಿ ಬಟ್ಟೆ ಇಡ್ತೇವೆ, ಅದನ್ನೆಲ್ಲ ಗುಂಪಾಕಿ ಬಟ್ಟೆ ಇಡಾಕೋ ಬರ್ತದೆ. ಶಿಸ್ತಾಗಿ ಮಡಚಿ ಮಾಡಿ ಚಂದಾಗಿ ಅದನ್ನು ಒಂದು ಕಡೆ ಹೊಂದಿಸಿಡಾಕೋ ಬರ್ತದೆ. ಎರಡೂ ಬರ್ತದೆ. ಮನ್ಯಾಗ ಹೋದ ಕೂಡ್ಲೆ ಈಗ ತಾವು ಕಾಲಾಗ ಹಾಕೊಂಡಿರ್ತೀರಿ, ಹೋದ ಕೂಡಲೇ ಎಲ್ಲರೇ ಕಾಲ್ಮರಿ ಬಿಡ್ಬೇಕಾದ್ರೆ ಹಿಂಗ ಚೆಲ್ಲಿ ಒಳಗೆ ಹೋಗ್ಲಿಕ್ಕೆ ಬರ್ತದೆ, ಅದನ್ನ ಚಂದಾಗಿಟ್ಟು ಒಳಗೆ ಹೋಗ್ಲಿಕ್ಕೂ ಬರ್ತದೆ. ಏನು ಮಾಡ್ತೇವಿ ಅದು ಚಂದ ಇರಬೇಕು. ಎಷ್ಟು ಚಲೋ ಹೇಳ್ತಾರ ಮಾತು. ಇದು ಮೂರನೇದ್ದು, ಏನೇ ಮಾಡು, ಒಂದು ಕಸ ಗುಡಿಸಿದ್ರೆ ಚಂದಾಗಿ ನೋಡ್ಬೇಕು, ನಿಂತು ಉಳ್ದವ್ರೆಲ್ಲ ನೋಡೋರು ಹೌದು ಇದು ಮಾಡೋ ರೀತಿ ಅಂತ ಅವ್ರಿಗೆ ಅನಿಸ್ತಿರ್ಬೇಕು, ಹಂಗೆ ಕೆಲಸ ಮಾಡ್ತಾರೆ. ಕೆಟ್ಟ ಮುಖ ಮಾಡಿಕೊಂಡು ಎತ್ತರೆ ಅದನ್ನ ಕಸ ಹೊಡ್ಕೊಂಡು ಹಾದಿಗೆ ಹೋಗೋವ್ರ ಮೇಲೆ ಒಂದಿಷ್ಟು ಮಣ್ಣು ಚೆಲ್ಲಿ ಅವ್ರ ಕೂಡ ಜಗಳ ಮಾಡಿ ಎಲ್ಲ ಕೆಲಸ ಮಾಡೋ ರೀತಿ ಮಾಡಬೇಕು. ಚಂದ ಚಂದ ಸುಂದರ ಸುಂದರ ಕೆಲಸ ಮಾಡಬೇಕು. ಅಂದ್ರೆ ಕೆಲಸದಲ್ಲಿ ಸೌಂದರ್ಯ ತರಬೇಕು. ಇಡೋದಾದ್ರೆ ಅಷ್ಟೇ ಚಂದಾಗಿಡೋದು. ಇದೊಂದು ಟೇಬಲ್ ಇಟ್ಟಾರೆ, ಇದಕ್ಕೊಂದು ಅರಿವೆ ಹೊದಿಸ್ಯಾರೆ, ಅದಕ್ಕೊಂದಿಷ್ಟು ಪಿನ್ ಹಾಕ್ಯಾರೆ, ಎಷ್ಟು ಚಂದಿಲ್ಲ? ಇದು ಒಳಗೆ ತೆಗೆದ್ರೆ ಹಂಗಿಲ್ಲ, ಆದ್ರೆ ಎಷ್ಟು ಚಂದ ಮಾಡ್ಯಾರ, ಚಂದ ಮಾಡ್ಯಾರ. ಮಾಡೋರು ಯಾರೇ ಮಾಡೋಲ್ರಿ, ಯಾಕೆ ಎಷ್ಟು ಅದ್ರಾಗ ಸೌಂದರ್ಯ ತಂದಾರೆ, ಪ್ರೀತಿಯಿಂದ ಮಾಡ್ಯಾರ, ಕಲಾತ್ಮಕವಾಗಿ ಮಾಡ್ಯಾರ, ಅದನ್ನ ನಾವು ಮೆಚ್ಚಿಕೋಬೇಕಾದ. ಇದರಾಗ ಸಂತೋಷ ಇರೋದು. ಈ ಕೆಲಸದಿಂದ ಅವರ ಮನಸ್ಸಿಗೆ ಸಂತೋಷ ಆಗ್ತದೆ, ನನ್ನ ಮನಸ್ಸಿಗೆ ಆಗ್ತದೆ. ಇಷ್ಟು ಜನ ತಾವು ನೋಡ್ತಿರಲ್ಲ, ತಮಗಿದು ಸಂತೋಷ ಕೊಡ್ತದೆ. ಅದೇ ಒಗೆದು ಹೋಗಿದ್ರೆ ಅವನಿಗೂ ಸಂತೋಷ ಇಲ್ಲ, ನಿಮಗಂತೂ ಇಲ್ವೇ ಇಲ್ಲ, ನನಗಂತೂ ಸಾಧ್ಯವೇ ಇಲ್ಲ. ಮಾಡಬೇಕು, ಚಂದ ಮಾಡಬೇಕು. ಟೊಪ್ಪಿಗೆ ಹಾಕೋಬೇಕಾದ್ರೂ ಶಿಸ್ತಾಗಿ ಹಾಕೊಂಡಿರ್ಬೇಕು, ಹಾಕೋದಾದ್ರೂ ಶಿಸ್ತಾಗಿನೇ ಹಾಕ್ತಿರ್ಬೇಕು. ಚಲೋ ಕಲಾತ್ಮಕವಾಗಿ ಮೆಚ್ಚಿಕೊಂಡಿರ್ಬೇಕು. ಹೌದು, ನೀ ಹಾಕೋದು ಮತ್ತೆ ಹಾಕಿರಿ ಹಂಗ ಸುಮ್ಮನೆ ವಿನೋದಕ್ಕೆ. ಯಾವ್ದೇ ಇರ್ಲಿ, ಒಂದು ಸುತ್ತುಗಳದಿರ್ಲಿ, ಬಟ್ಟೆ ಹಾಕೊಳ್ಳೋದು ಯಾವ್ದೇ ಇರ್ಲಿ, ಚಲೋ ಇರ್ಬೇಕದ. ತೀರಾ ಕೆಟ್ಟ ಹೊಲಸು ಮುಖ ಮಾಡ್ಕೊಂಡು ಹೆಂಗರೇ ಹಾಕೊಂಡು ಏನರೇ ಮಾಡಿ ಏನು ಕೆಲಸ ಮಾಡಿದ್ದೆಲ್ಲ ಧೂಳು ಧೂಳು ಮಾಡಿ ಇದಲ್ಲ. ಏನು ಮಾಡ್ತೇವಿ ಚಂದಾಗಿ ಮಾಡೋದು. ಮನ್ಯಾಗ ನೋಡ್ಬೇಕು ನೀವು, ಮನ್ಯಾಗ ಸಾಮಾನು ಇಟ್ಟಿರ್ತಾರೆ, ಎಷ್ಟು ಚಂದ ಇಟ್ಟಿರ್ತಾರೆ, ಮುಟ್ಟಬಾರ್ದು ಅನಿಸ್ತದೆ. ಒಂದು ಗ್ಲಾಸ್ ಬೇಕಾಗಿರ್ತದ, ಆ ಇಡೋ ರೀತಿ ನೋಡಿದ್ರೆ ಇರ್ಲಿ ಅಲ್ಲೇ ಅನಿಸ್ತಿರ್ತದ, ಅಷ್ಟು ಚಂದ ಇಟ್ಟಿರ್ತಾರೆ. ಅದು ಇಡಬೇಕು ಹಂಗೆ. ಮನಿ ನೋಡಿದ್ರೆ ಸುಮ್ಮನೆ ಒಂದು ಈ ಸ್ಟೇಷನ್ದಾಗ ಇರುದಿಲ್ಲ, ಜಂಕ್ಷನ್ದಾಗ ಈ ಟ್ರೈನ್ದಾಗ ಇಳೋದು, ಇನ್ನು ಮುಂದಿನ ಟ್ರೈನ್ದಾಗ ಹೋಗುವಾಗ ಜಾತ್ರಿ ಜನ ಬಂದಿರ್ತಾರ, ಅಲ್ಲಿ ಸಾಮಾನು ಒಗೆದಿರ್ತಾರ. ಹಂಗ ನಮ್ಮ ಮನ್ಯಾಗ ನಾವು ಹಾಕೊಂಡ್ರೆ ಭಗವಂತ ಅಲ್ಯಾಕ ಬರ್ತಾನೆ? ಏನು ತಮ್ಮ ಮನೆ ತಾವೇ ಸ್ವಚ್ಛ ಇಟ್ಕೊಳ್ಳಾರ್ದವ್ರು ನಮಗೇನು ಹೂ ಕೊಡ್ತಾರ, ನಮಗೇನು ಹಣ್ಣು ಕೊಡ್ತಾರೆ? ಸುಮ್ಮನೆ ಚಲೋ ಇರ್ಬೇಕು. ಏನೇ ಮಾಡೋಣ, ಈಗ ಕೂತಿರಿ ಲೇಟ್ ಶಿಸ್ತಾಗಿ ಕೂತಿರಿ,
ಶಿಸ್ತಾಗಿ ಕೂತೀರಿ, ಎಷ್ಟು ಚಂದ ಕೂತೀರಿ, ಅಳಿಗಾಡ್ದಂಗ ಶಿಸ್ತಾಗಿ ಸಂತೋಷವಾಗಿ ಕೂತೀರಿ. ಅದೇ ಉಳ್ಳಾಡ್ಕೊಂತ ಮಾಡ್ಕೊಂತ ಕಾಲ್ ಉಡಕ ಬರುದಿಲ್ಲ, ಏನೋ ಬರ್ತದೆ. ಆದ್ರೆ ಹಂಗಿಲ್ಲ, ಎಷ್ಟು ಶಿಸ್ತದ ಬದುಕ ಇದೆ. ಬದುಕಂದ್ರೆ ಶಿಸ್ತು, ಡಿಸಿಪ್ಲಿನ್. ನೋಡಿದ್ರೆ ಆನಂದ ಆಗಬೇಕು, ಯಾರೇ ನೋಡಿದ್ರೆ ಆನಂದ ಆಗಬೇಕಾದ್ರೆ. ಹಾಗಿತ್ತು ಅಂದ್ರೆ ಅದು ಈಗೊಂದು ಬಸ್ ಇರ್ತದೆ, ಒಳಗ ಕಸ ಹೊಡೆದಿಲ್ಲ, ಅಲ್ಲೆಲ್ಲ ಅಲ್ಲೇ ಬಿದ್ದದ, ಹೊರಗೆಲ್ಲ ರಾಡಿ ರಾಡಿ ಆಗ್ಯದ. ಇಂಥ ಬಸ್ನಾಗ ಪುಕ್ಕಟ್ಟು ಒಯ್ತೀವಿ ಅಂದ್ರು ಯಾರು ಹೋಗುದು? ಹೊಲಸಿದ್ದ ಬಸ್ನಾಗ ಯಾಕೆ ಹೋಗ್ತಾರೆ? ಒಳಗ ಎಲ್ಲ ಮೊದಲು ಏನು ಒಂದ್ ತಿಂಗಳ ತಕ ಓಡಾಡ್ಯಾರ, ಒಳಗೆ ಏನೇನು ಮಾಡ್ಯಾರ ಎಲ್ಲ ಹಂಗ. ಹೊರಗೆ ಏನು ರಾಡಿ ಹತ್ಯದ ಒಂದ್ ತಿಂಗಳದಾಗ ಯಾರು ತೊಳೆದೇ ಇಲ್ಲ. ಇಂಥ ಬಸ್ನಾಗ ಯಾರು ಹೋಗ್ತಾರೆ? ಹೆಂಗಿರ್ಬೇಕು? ಯಾವ್ದೇ ವಾಹನ ಇದ್ರೆ ಸ್ವಚ್ಛ ಇದೇ ಈಗ ಕೊಂಡು ತಂದಾರೆ ನಂಗೆ ಇತ್ತು ಅಂದ್ರೆ ಒಲ್ಲ ಅನಿಸಿದ್ರು ಒಳಗೆ ಹೋಗಬೇಕು ಅನಿಸ್ತದ. ಅದು ಕಲಾ. ಯಾವ ಕೆಲಸ ಮಾಡ್ತೇವಿ ಕಲಾತ್ಮಕ. ಒಂದು ನೀಡೋದಾದ್ರೂ ಕಲಾತ್ಮಕ. ಕೆಲವ್ರು ನೀಡಿದ್ರೆ ನಮಗ ನೀಡ್ಸ್ಕೋಬೇಕು ಅನಿಸ್ತದೆ, ಕೆಲವು ನೀಡಿದರೆ ಬೇಡಪ್ಪ ನಾವ ನೀಡ್ಕೊಳ್ಳೋಣ. ಯಾಕೆ? ನೀಡಕ್ ಬರುದಿಲ್ಲ. ನೀಡೋದೊಂದು ಕಲಾ ಅದ. ಪ್ರೇಮ ಇರಬಹುದು, ಆದ್ರೆ ಕಲಾ ಅದ, ಅದು ನೀಡೋ ಕಲಾ ಅದ. ಚೆಲ್ಲದಂಗ ಮಾಡದಂಗ ಮಾಡಿ. ಇಲ್ಲೇನು ಊಟ ಮಾಡ್ತಿರ್ತೇವೆ, ಊಟ ಮಾಡೋದೊಂದು ಕಲಾನೇ. ನೀವು ಕೆಲವ್ರು ಊಟ ಮಾಡಾಗ ನೋಡ್ರಿ ಎಲ್ಲಾ ಕಡೆ ಕೈಯ ಪಯ್ಯ ಅವು ಇವು, ಅದನ್ನ ಇವು ಕೈ ನೀನು ಎಕ್ಕೋತಿರ್ಬೇಕಾಗ್ತದೆ. ಎಷ್ಟು ಕೆಲವರು ಊಟ ಮಾಡಿದ್ರೆ ಎಷ್ಟು ಒಂದಿಷ್ಟು ಬೆರಳ ತುದಿಗಷ್ಟ ಹತ್ತಿರ್ತದನೆ ವಿನ ಎಲ್ಲ ಹಚ್ಕೊಂಡ್ರು. ಆ ಕಲಾ ಊಟ ಮಾಡೋದು, ನೋಡೋದು, ಕೂಡೋದು, ಮಲಗೋದು, ಏಳೋದು, ಮಾತನಾಡೋದು ಒಂದಿಷ್ಟು ಕಲಾತ್ಮಕ ಇರಬೇಕು ಅಂತ ಯಾರು ಹೇಳ್ತಾರೆ? ಗುರು ಶಿಷ್ಯನಿಗೆ ಹೇಳಿದ. ಇದು 3 ಲಕ್ಷಣ. ಮೊದಲನೇದ್ದು ಬಹಳ ಹಚ್ಕೊಳಕ್ ಹೋಗಬಾರ್ದು, ಭಾರ ಹಾಕೊಳಕ್ ಹೋಗಬಾರ್ದು. ಅಂದ್ರೆ ಕೆಲಸ ಭಾರ ಮಾಡ್ಕೋಬಾರ್ದು. ಇದು ಪ್ರೇಮದಿಂದ ಮಾಡಬೇಕು. ಎರಡನೇದ್ದು ಲಿಪ್ತ ಆಗಬಾರ್ದು, ನಾ ಮಾಡ್ದೆ ಅಂತ ಬಹಳ ತಲೆ ಹಾಕೊಳಕ್ ಹೋಗಬಾರ್ದು. ಮೂರನೇದ್ದು ಇದ ಸುಂದರವಾಗಿ ಮಾಡುದು. ಆ ಬಳಿಕ ಶಿಷ್ಯನೇ ಇನ್ನೂ ಒಂದಿಷ್ಟು ಅದಾವ ಹೇಳೇನು ಅಂದ 7 ಗಂಟೆ